ವೀಕ್ಷಕರು ನಮಸ್ಕಾರ. ಸ್ನೇಹಿತರೆ, 2023-24ನೇ ಸಾಲಿನ NMMS ಪರೀಕ್ಷೆಯ ಜಿಮ್ಯಾಟ್ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ಹಂತ ಹಂತವಾಗಿ ಬಿಡಿಸ್ಕೊಂಡು ಹೋಗೋಣ. ಇವತ್ತಿನಿಂದ ಈ ಪ್ರಾರಂಭಿಸೋಣ. ಮೊದಲು ಇವತ್ತು ಸೀರೀಸ್ ಸಂಬಂಧಪಟ್ಟಂಗ ಕೆಲವೊಂದು ವಿಷಯಗಳು ಮತ್ತು ಆಡ್ ಒನ್ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. ಸ್ನೇಹಿತರೆ, ಹಂಗಾರೆ ಮೊದಲನೇ ಪ್ರಶ್ನೆ 1ರಿಂದ 3ನೇ ಪ್ರಶ್ನೆ ಏನದವು ಅಂತಂದ್ರ, ಒಂದು ಬರಹದಡಿ ಅದಾವು, ಒಂದು ಸೂಚನೆಗೆ ಸಂಬಂಧಪಟ್ಟದ್ದು ಅದಾವು. ಏನದವು ಅಂತಂದ್ರ, ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನ ಆರಿಸಿ ಈ ಕೆಳಗಿನ ಸಂಖ್ಯಾ ಶ್ರೇಣಿಗಳನ್ನ ಪೂರ್ಣಗೊಳಿಸ್ರಿ ಅಂತ ಅದ. ಅಂದ್ರೆ ಏನು, ಇಲ್ಲದವ ಪ್ರಶ್ನೆಗಳು ಏನದವ ಅಂತ ಗಮನಿಸೋಣ. ಮೊದಲನೇ ಪ್ರಶ್ನೆಯಲ್ಲಿ 11, 30, 67, 128 ಅಂತ ಐತಿ. ಇಲ್ಲಿ ಏನ್ ಬರ್ಬೇಕು ಅಂತ ಕೇಳಿದಾರ. ಸ್ವಲ್ಪ ಗಮನಿಸೋಣ. ಗಮನಿಸಿದ ತಕ್ಷಣ ಏನೈತಿ ಇಲ್ಲಿ ಅಂತಂದ್ರ, ಒಂದು ವರ್ಗ ಸಂಖ್ಯೆಗಳಂತೂ ಇಲ್ಲ, ಹೋಗ್ಲಿ ಘನ ಸಂಖ್ಯೆಗಳು ಅದಾವ ಅಂತಂದ್ರ ಘನ ಸಂಖ್ಯೆಗಳು ಇಲ್ಲ. ಘನ ಸಂಖ್ಯೆಗಳಿಗೆ ಹತ್ರ ಇರುವಂತವುಗಳನ್ನು ನಾವು ಕಾಣ್ತಾ ಬರ್ತೀವಿ. ನೋಡ್ರಿ, ವರ್ಗ ಸಂಖ್ಯೆಗಳಿಲ್ಲ, ಘನ ಸಂಖ್ಯೆಗಳಿಗೆ ಹತ್ರ ಅದಾವನ್ನ ನೋಡೋಣ, ಗಮನಿಸೋಣ. ಇಲ್ಲಿ ಏನೈತಿ ಸಂಬಂಧ ಅಂತ ಗಮನಿಸೋದಾತಂದ್ರ, ಇಲ್ಲಿ 2 ಕ್ಯೂಬ್ ಪ್ಲಸ್ ಎಷ್ಟು ಸೇರಿಸಿದ್ರೆ 11 ಆಗೈತಿ ಅಂದ್ರ 3 ಸೇರಿಸಿದ್ರೆ 11 ಆಗೈತಿ. 2 ಕ್ಯೂಬ್ ಅಂದ್ರೆ 8, 8 3 11. ಸೇಮ್ ಆಸ್ ಪರ್ 3 ಕ್ಯೂಬ್ ಮಾಡ್ರಿ, 3 ಸೇರಿಸ್ರಿ 30 ಬಂದೈತಿ. ನೋಡ್ರಿ, 3 ಕ್ಯೂಬ್ 27, 27 plus 3 30. ಸೇಮ್ ಆಸ್ ಪರ್ 4 ಕ್ಯೂಬ್ ಪ್ಲಸ್ 3 is equal to 67. 5 ಕ್ಯೂಬ್ ಪ್ಲಸ್ 3 is equal to 128. ಓಕೆ, ಹಂಗಾರೆ ಈ ರಿಲೇಷನ್ ಸೀಕ್ವೆನ್ಸ್ ನೊಳಗೆ ಅದಾವು. ಬಟ್ ಮುಂದಿಂದು ಏನ್ ಬರ್ಬೇಕು ಅಂದ್ರ 6 ಕ್ಯೂಬ್ ಪ್ಲಸ್ 3 ಬರ್ಬೇಕು. 6 ಕ್ಯೂಬ್ ಪ್ಲಸ್ 3 ಅಂತಂದ್ರ 6 ಕ್ಯೂಬ್ ಅಂತಂದ್ರ 216, 216 3 219. 219 is the right answer. 219 ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಇಲ್ಲಿ ನಾವು ಹೇಳ್ಬೋದು. ಓಕೆ, ಹಂಗಾರ ಸೆಕೆಂಡ್ ಒನ್ ಏನೈತಿ ಅಂತ ಪ್ರಶ್ನೆ ಗಮನಿಸಿದಾಗ ಏನೈತಿ ನೋಡ್ರಿ. ಸೆಕೆಂಡ್ ಒನ್ ಗಮನಿಸೋಣ. 116, 81, 256 ಅಂತ ಐತಿ. ವಾಟ್ ಏನ್ ಮುಂದ ಏನ್ ಬರ್ಬೇಕು ಅಂತ ಇದನ್ನ ಗಮನಿಸೋಣ. ನೋಡ್ರಿ, ಏನೈತಿ ಅಂತಂದ್ರ, ಇಲ್ಲಿರೋಂಥವುಗಳು ಹೆಚ್ಚು ಕಡಿಮೆ ವರ್ಗ ಸಂಖ್ಯೆಗಳಾಗ್ಯಾವು ಅಂತ ಅನ್ಕೊಂತೀವಿ. ಓಕೆ, 1 ವರ್ಗ, 4 ವರ್ಗ, 9 ವರ್ಗ ಮತ್ತು 256 16 ವರ್ಗ ಅಂತ. ಓಕೆ, ಹಂಗಾರೆ ಇಲ್ಲಿ ಏನೇನಾಗೈತಿ, ಹಂಗಾರೆ ಏನೋ ಒಂದು ರಿಲೇಷನ್ಸ್ ಇರಬೇಕು ಅಂತ. ಏನ್ ರಿಲೇಷನ್ ಐತಿ ಇಲ್ಲಿ ನೋಡೋಣ. 1 ಮತ್ತು 1 ವರ್ಗ 4 ವರ್ಗ ಅಂತ ಗೊತ್ತೈತಿ. ಆಮೇಲೆ 9 ವರ್ಗ 16 ವರ್ಗ ಅಂತ. ಓಕೆ, ಮತ್ ಇವೆರಡರ ನಡುವೆ ಏನಾರ ರಿಲೇಷನ್ ಐತಿ ಅಂತ ನೋಡ್ಕೊಳ್ಳೋಣ. ಎಷ್ಟೈತಿ? 3 ಗ್ಯಾಪ್ ಐತಿ, ಇಲ್ಲಿ 5 ಗ್ಯಾಪ್ ಐತಿ. ಓಕೆ, ಇಲ್ಲಿ 7 ಗ್ಯಾಪ್ ಐತಿ. ಹಂಗ ನಮ್ಗೆ ಗೊತ್ತಾಯ್ತು 3, 5, 7 ಈ ತರ ಹೊರಟಿದೆ, ಬೆಸ ಸಂಖ್ಯೆಗಳು ಹೊರಟಿದೆ ಅಂದಾಗ 16 ಪ್ಲಸ್ 9, 16ಕ್ಕೆ 9 ಕೂಡಿಸಿದ್ರ ಎಷ್ಟ್ರಿ? 25 ಸ್ಕ್ವೇರ್ ಬರ್ಬೇಕು. ದೇರ್ಫೋರ್ 25 ಸ್ಕ್ವೇರ್ ಅಂದ್ರ 625. ಇಲ್ಲಿ 625 ಬರ್ಬೇಕು. ದೇರ್ಫೋರ್ ಆಪ್ಷನ್ ಸಿ ಏನೈತಿ ಹೇಳ್ರಿ ಸರಿಯಾದ ಉತ್ತರ ಅಂತ ಅಲ್ಲಿ ಗಮನಿಸಬಹುದು ಅಂತ. ಓಕೆ ಸ್ನೇಹಿತರೆ, ಹಂಗಾರ ಮೂರನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. 2, 3, 4, 6, 8, 10, 16 ಮತ್ತು 15 ಐತಿ. ಇಲ್ಲೇ 2 ಸಂಖ್ಯೆಗಳಿಗೆ ಇಲ್ಲಿ ಏನ್ ಕೇಳಿದಾರ, ಸರಣಿನ ಪೂರ್ಣಗೊಳಿಸ್ಲಿಕ್ಕೆ 2 ಸಂಖ್ಯೆಗಳ ರಿಕ್ವೈರ್ಮೆಂಟ್ ಕೇಳ್ಯಾರ. ಆಪ್ಷನ್ ಎ 32 21, ಬಿ 32 20, 30 21, 30 20 ಅಂತ 4 ಆಪ್ಷನ್ ಗಳನ್ನು ಕೊಟ್ಟಿದ್ದಾರೆ. ಹಂಗಾರೆ ಇಲ್ಲಿ ಮೊದಲು ಏನೈತಿ ಅಂತ ಗಮನಿಸ್ತಾ ಹೋಗೋಣ. ಏರಿಕೆ ಕ್ರಮದಲ್ಲಿ ಏನಾದ್ರು ನೋಡಿದ್ವಿ ಅಂತಂದ್ರ ಮತ್ ಇಲ್ಲಿ ಏರಿಕೆ, ಇಲ್ಲಿ ಮಟ್ಟ ಏರಿಕೆ ಆತು, ಇಲ್ಲಿ ಮತ್ತೆ ಡೌನ್ ಆಗೈತಿ. ಹಂಗಾರೆ ಆ ಸೀಕ್ವೆನ್ಸ್ ನೊಳಗೆ ಏನೂ ಇಲ್ಲ. ನೋಡೋಣ, ಮತ್ತ ಇಲ್ಲಿ ಕೆಲವೊಂದಿಷ್ಟು ಬೆಸ ಸಂಖ್ಯೆಗಳನ್ನು ಕಾಣ್ತೀವಿ, ಆಮೇಲೆ ಸರಿ ಸಂಖ್ಯೆಗಳನ್ನು ಕಾಣ್ತೀವಿ. ಏನೈತಿ ರಿಲೇಷನ್ ಅಂತ ಇಲ್ಲಿ ಒಂದು ಲಕ್ಷ್ಯ ಇರ್ಲಿ ವಿದ್ಯಾರ್ಥಿಗಳೇ, 2 ಅಂಕಿ ಕೇಳಿದಾಗ ಯಾವಾಗ್ಲೂ 1 by 1 by ಏನ್ 2 ಲೆಕ್ಕಗಳಿದ್ವಲ್ಲ ಆ ತರ ಸೀರೀಸ್ ಸೀಕ್ವೆನ್ಸ್ ಇರಲ್ಲ. ಹಂಗಾರ 2 ಕೇಳ್ಯಾರ ಅಂದ್ರ ಒಂದು ಗ್ಯಾಪ್ ಬಿಟ್ಟು ಒಂದಿರುತ್ತೆ ರಿಲೇಷನ್. ಹೆಚ್ಚಾಗಿ 99% 2 ಅಂಕಿ ಕೇಳಿದಾಗ
ಒಂದ್ ಬಿಟ್ಟು ಒಂದಿರುತ್ತೆ, ಒಂದ್ ಬಿಟ್ಟು ಒಂದಿರುತ್ತೆ. ಅಲ್ಟರ್ನೇಟ್ ನಂಬರ್ಸ್ಗೆ ಏನೋ ಒಂದು ರಿಲೇಷನ್ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಹಂಗಾರೆ ಅಲ್ಟರ್ನೇಟ್ ರಿಲೇಷನ್ಸ್ ಏನೈತಿ ಅಂತ ನಾವು ಗಮನಿಸೋಣ. 1 3 6 10 15 ಏನೈತಿ ನೋಡ್ರಿ. 1 3ಕ್ಕ +2 ಆ್ಯಡ್ ಆಗೈತಿ, 3 6ಕ್ಕ +3 ಆ್ಯಡ್ ಆಗೈತಿ, 6 4ಕ್ಕ 4 ಆಗೈತಿ, 6 10ಕ್ಕ ನೆಕ್ಸ್ಟ್ 2+5 ಆಗೈತಿ. ದೇರ್ ಫೋರ್ ಇಲ್ಲಿ ಎಷ್ಟು ಆಗ್ಬೇಕು? +6 ಆಗ್ಬೇಕು. ಹಂಗಾರೆ 15 + 6 21. ಫಸ್ಟ್ ಒನ್ ಇಲ್ಲಿ ಸಿಕ್ತು. ನೆಕ್ಸ್ಟ್ ಇಲ್ಲಿ ಏನ್ ರಿಲೇಷನ್ ಐತಿ ನೋಡ್ರಿ. 2 4 8 16. 2 ಅಂದ್ರ ಮಲ್ಟಿಪಲ್ ಹಾಕುವಂತ ಹೋಗೈತದ. ಅಂದ್ರೆ 2 ದಿಂದ ಗುಣಿಸಲ್ಪಟ್ಕೊಂತ ಹೋಗೈತಿ. ಈ ಅಂಕಿಯಿಂದ ಈ ಅಂಕಿ 2 × 2 × 2 × 2 × 2 ಬರ್ಬೇಕು. ಅಂದ್ರ 2 ಎಳೆ 4, 4 ಎಳೆ 8, 8 ಎಳೆ 16, 16 ಎಳೆ 32. 32. ಹಂಗಾರ 32 ಮತ್ತು 21 ಅನ್ನುವಂಥವುಗಳು ನೆಕ್ಸ್ಟ್ ಬರುವಂತ ಸಂಖ್ಯೆಗಳಾಗ್ಯಾವ ಅಂತ ಹೇಳ್ಬೋದು. ಹಂಗಾರ ಆಪ್ಷನ್ ಏನೈತಲ್ಲ, ಆಪ್ಷನ್ ಎ ಇಟ್ ಈಸ್ ರೈಟ್ ಆನ್ಸರ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒಂದು ಎರಡನೇ ಸೂಚನೆ ಸಂಬಂಧಪಟ್ಟಂಗ 4 ರಿಂದ 5ನೇ ಪ್ರಶ್ನೆಗಳು ಅದಾವ. 2 ಪ್ರಶ್ನೆಗಳು ಅದಾವು. ಅವು ಏನ್ ಹೇಳ್ತಾವ ಅಂತಂದ್ರ, ಇಲ್ಲಿ ತಪ್ಪಾದ ಸಂಖ್ಯೆಗಳನ್ನ ಗುರುತಿಸಿ ತೆಗಿರಿ ಅಂತಂದ್ರೆ ಐಡೆಂಟಿಫೈ ದ ರಾಂಗ್ ನಂಬರ್ಸ್ ಇನ್ ದ ಗಿವನ್ ಸೀರೀಸ್. ಈ ಒಂದು ಸೀರೀಸ್ ಒಳಗ ಒಂದು ತಪ್ಪಾದ ಸಂಖ್ಯೆ ಐತಿ, ಅದು ಯಾವ್ದಂತ ಗುರುತಿಸಿ ತೆಗಿರಿ ಅಂತ. ಓಕೆ, 4ನೇದ್ರೊಳಗ ಏನೇನೈತಿ ಅಂತ ನೋಡ್ಕೊಳ್ಳೋಣ. 7 26 62 124 ಅಂತಿದೆ. ಅಂದ್ರೆ ಇಲ್ಲಿ ಏನಾದ್ರು ನೋಡೋಣ, ಸ್ಕ್ವೇರ್ಸ್ ಅದಾವೋ ಆಮೇಲೆ ಕ್ಯೂಬ್ಸ್ ಅದಾವೋ ಏನದಾವ ಅಂತ ನೋಡ್ಕೊಂತ ಹೋದ್ವಿ ಅಂದ್ರ 7 26 62 124 ಹತ್ತತ್ರ ಇವೆಲ್ಲ ಕ್ಯೂಬಿಗೆ ಹತ್ತತ್ರ ಅದಾವ ಅಂತ ಅನ್ಸುತ್ತೆ ನನಗೆ, ಹೌದಲ್ಲ? ಹಂಗಾರೆ ನೋಡೋಣ ಏನ್ ಸೀಕ್ವೆನ್ಸ್ ಐತೆ ಅಂತ. 1 ಕ್ಯೂಬ್ - 1 = 0. 1 ಕ್ಯೂಬ್ is 1, 1 - 1 is 0. ಇದನ್ನ ನೋಡ್ರಿ, 2 ಕ್ಯೂಬ್ - 1 is 2 ಕ್ಯೂಬ್ ಅಂತಂದ್ರೆ 8, 8 - 1 = 7, 7 ಐತಿ. 3 ಕ್ಯೂಬ್ - 1 = 27 - 1 = 26, ಹೌದಾ? 62 ಅಂದ್ರೆ 4 ಕ್ಯೂಬ್ - 1 ಬರ್ಬೇಕು. 64 - 1 = 63 ಬರ್ಬೇಕು ಇಲ್ಲಿ. ನೋಡಿ, ಇವೆಲ್ಲ 3 ಸೀಕ್ವೆನ್ಸ್ ಇದೇ ತರ ಇದ್ದಾಗ ಇಲ್ಲಿ 63 ಇಲ್ಲ. ಇಲ್ಲಿ 5 ಕ್ಯೂಬ್ ನೋಡ್ರಿ, 5 ಕ್ಯೂಬ್ - 1 125 - 1 = 124. ಇಟ್ ಈಸ್ ಆಲ್ಸೋ. ಹಂಗಾರ 63 ಇದ್ದ ಇಲ್ಲೇನ್ ಬರ್ಬೇಕಾಗಿತ್ತು? 63 ಬರ್ಬೇಕಾಗಿತ್ತು. ಬಟ್ ಇಲ್ಲೇನೈತಿ 62 ಇರೋದ್ರಿಂದ therefore 62 is the ರೈಟ್ ಆನ್ಸರ್. ಅಂದ್ರ ಸೀರೀಸ್ ಒಳಗ ತಪ್ಪಾಗಿರುವಂತ ಸಂಖ್ಯೆ 62 ಅಂತ. ಅಲ್ಲಿ 63 ಬರ್ಬೇಕಾಗಿತ್ತು ಆಕ್ಚುಲಿ, ಸರಿಯಾಗಿತ್ತು ಅಂದ್ರೆ 62 ಬಂದಿದೆ. ಓಕೆ, ಫಿಫ್ತ್ ಒನ್ 1 3 6 11 17 29 ಅಂತ ಐತಿ. ಇಲ್ಲಿ ನೋಡ್ರಿ, ಏನಾದ್ರೂ ಸ್ಕ್ವೇರ್ಸ್ ಇಲ್ಲ, ಕ್ಯೂಬ್ಸ್ ಇಲ್ಲ, ಓನ್ಲಿ ಪ್ರೈಮ್ ನಂಬರ್ಸ್ ಅದಾವನ ಅಂತ ಹೇಳಿ ನೋಡ್ಬೇಕಂದ್ರ ಅಂದ್ರ ಅವಿಭಾಜ್ಯ ಅಪವರ್ತನಗಳದಂದ್ರ 6 ಐತಿ, ಅದು ಇಲ್ಲ. ಏನೈತಿ ಜಂಪ್ ನೋಡೋಣ, ರಿಲೇಷನ್ ಏನೈತಿ ಅಂತ. ಇಲ್ಲಿಂದ ಇಲ್ಲಿಗೆ +2 ಆಗೈತಿ, ಇಲ್ಲಿಗೆ +3 ಆಗೈತಿ, ಇಲ್ಲಿಗೆ +5 ಆಗೈತಿ. ನೋಡ್ರಿ 2 3 5 ಬಂದು 2 3 5 ಇಟ್ ಇಸ್ ಅ ಪ್ರೈಮ್ ನಂಬರ್ಸ್, ಅಂದ್ರ ಅವಿಭಾಜ್ಯ ಅಪವರ್ತನಗಳು. ಅಂದ್ರೆ ಇಲ್ಲಿ ಏನ್ ಬರ್ಬೇಕಾಗಿತ್ತು? +7 ಬರ್ಬೇಕಾಗಿತ್ತು. ಬಟ್ ಏನೈತಿ +6 ಬಂದ್ಬಿಟ್ಟಿದೆ. ಇಲ್ಲಿಂದ ಇಲ್ಲಿಗೆ ಏನ್ ಬರ್ಬೇಕಾಗಿತ್ತು? 7 ಬಂದ್ಮೇಲೆ ಇಲ್ಲಿ 11 ಬರ್ಬೇಕಾಗಿತ್ತು. ದೇರ್ಫೋರ್ ಈ 17 ಅನ್ನೋದು ತಪ್ಪಾದ ಸಂಖ್ಯೆ. ಓಕೆ, ಇಲ್ಲಿ ಇನ್ ಪ್ಲೇಸ್ ಆಫ್ 18 ಬಂದಿತ್ತಂದ್ರ ಇದೇನ್ ಬರ್ತಿತ್ತು? 7 ಬರ್ತಿತ್ತು. ನೆಕ್ಸ್ಟ್ ಇಲ್ಲಿ 29 ಅಂತಂದ್ರ 11 ಬರ್ತಿತ್ತು. ಓಕೆ, ಇವು ಏನವೆಲ್ಲ 2 3 5 7 11 ಇವೆಲ್ಲವೂ ಕೂಡ ಅವಿಭಾಜ್ಯ ಅಪವರ್ತನಗಳು ಹಾಕಿದ್ದು. ದೇರ್ಫೋರ್ ಇಲ್ಲಿ 17 ಇರೋದ್ರಿಂದ ಇಲ್ಲೇನ್ ಬಂದೈತಿ ಡಿಫರೆನ್ಸ್? ಬರೀ 6 ಬಂದೈತಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದೈತಿ ಡಿಫರೆನ್ಸ್? 12 ಬಂದೈತಿ. ಹಂಗಾಗಿ ಇದು 17 ಇಸ್ ಈ ಸೀರೀಸ್ ಒಳಗ ತಪ್ಪಾಗಿರುವಂತಹ ಸಂಖ್ಯೆ. ದೇರ್ಫೋರ್ ಇಟ್ ಇಸ್ ದ ರೈಟ್ ಆನ್ಸರ್ ಈ 17 ಅಂತ ನಾವು ಇಲ್ಲಿ ಹೇಳ್ಬೋದು ಅಂತ. ಓಕೆ ಸ್ನೇಹಿತರೆ, ಹಂಗಾರ ಇನ್ನ ಮುಂದಿನ ಕೆಲವೊಂದಿಷ್ಟು ವೆರೈಟಿ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಒಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.